ಅವಾಗ ಬಜೆಟಿಂಗ್ ಹಿಟ್ ಆಗ್ತದ ಇಲ್ಲ ತಾನೆ? ಆಗ ನೋಡ್ಬೇಕು ಬ್ರೋ. ಬ್ರೋ ಕ್ಯೂ ಸ್ಟಾಕ್ ಬಜೆಟಿಗೆ ಹಿಟ್ ಆಗೋದಿಲ್ಲ ಅನ್ಸುತ್ತೆ ಬ್ರೋ. ಹಾ ಬಜೆಟಿಗೆ ಹಿಟ್ ಆಗೋದಿಲ್ಲ ಅನ್ಸುತ್ತೆ ಕ್ಯೂ ಸ್ಟಾಕ್. ಒಂದು ಯುಟಿಲೈಸ್ ಮಾಡಿದ್ಮೇಲೆ ಮಾತ್ರ ಹಿಟ್ ಆಗೋದು ಅನ್ಸುತ್ತೆ. ಅದೇ ಯುಟಿಲೈಸ್ ಮಾಡಿದಾಗ್ಲೇ ಹಿಟ್ ಆಗೋದು. ಒಂದು ಸಿನಾರಿಯೋ ಚೆಕ್ ಮಾಡೋಣ ಓಲಿ, ಟೆಸ್ಟ್ ಮಾಡ್ಬಿಟ್ಟು. ಇಲ್ಲ ಮಾಡಿದ್ವಿ ಆಕ್ಚುಲಿ ಮುಂಚೆ, ರೀತೇಶ್ ಕೈಲೇ ಮಾಡಿಸಿದ್ದು. ಅಲ್ಲ ಅದೀಗ ಬೇಕಾ? ಅದೊಂದು ನೆಕ್ಸ್ಟ್ ಒಂದು ಇದು ಇನ್ನೊಂದು ಸಿಆರ್ ಇತ್ತು ಅದಕ್ಕೆ. ಅದು ಒಮ್ನಿಕ್ ಸಿಗಲ್ವಾ? ಆಮ್ನಿಕ್ಸ್ಗೆ ನಾಳೆ ಆಫೀಸಲ್ಲಿ, ನಾಳೆ ನಾನು ಬರ್ತೀನಿ ಆಫೀಸಲ್ಲಿ ಕೂತ್ಕೊಂಡು ಮಾಡುವ. ಈಗ ಫಸ್ಟ್ ಈ ರಿಕ್ವೈರ್ಮೆಂಟ್ ಮುಗಿಸುವ. ಇದಾಯ್ತಲ್ಲ ಇನ್ನೇನು ಆಯ್ತಾ ಎಲ್ಲ? ಆಯ್ತು, ನಿನ್ನ ಮ್ಯಾಪಿಂಗ್ ಆಯ್ತಲ್ಲ. ಎಸ್, ಮಲ್ಗುವ ಬ್ರೋ. ಮುಚ್ಕೊಂಡಿರೋ ಒಂದು ನಿಮಿಷ. ಅಲೋ ಅವ್ನು ಹೇಳ್ತಾನೆ, ನೀನು ಕೇಳು. ಆಯ್ತಲ್ಲ ಬ್ರೋ, ಇನ್ನೇನು ಇದು ಏನೇನಿದೆಯಾ ಬ್ರೋ ಇವಾಗ? ದಿನ ತಿರ್ಗಾ ಅನ್ನೋದು ಯಾವ್ದು ಬಿಟ್ಟಿದೆಯಲ್ಲ ನಾಟ್ ಅಪ್ಲಿಕೇಬಲ್ ಅಂತ. ಅದಕ್ಕೇನಂತ ಜಸ್ಟಿಫಿಕೇಶನ್ ಕೊಡ್ಲಿ? ಹಾಕ್ ನೋಡಿ, ಹೇಳು ಒಂದು ಪೇಂಟ್ ಇದಾಕು, ಕಮೆಂಟ್ ಹಾಕು, ಅದು ಹೇಳ್ಬೇಕಾ ನೀನು ತಿರ್ಗಾ? ನಾನು ಈಗ ಆಪ್ಷನ್ ಇಲ್ಲ, ಆಟೋಮೆಟಿಕ್ ತಗೊಂತದೆ ಸಿಸ್ಟಮ್. ನೀವ್ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ, ಒಂದು ಕೈಯಲ್ಲಿ ಮಾಡಿ ತೋರಿಸಿ. ನಾನು ಏನ್ ಇದನ್ನ ಬೇರೆ ಮಾಡಿ ತೋರಿಸ್ತಾನೆ. ಇವಾಗ ಸಿಸ್ಟಮ್ ಅಲ್ಲಿ ನಾರ್ಮಲ್ ಆಗಿ ನೀವು ಬಜೆಟ್ ಹಾಕ್ಬೇಕಾದ್ರೆ ಕೈಯಲ್ಲಿ ಇದನ್ನೆಲ್ಲ ಕೊಡ್ತೀರಾ, ವ್ಯಾಲ್ಯೂ ಇನ್ ಲೆಡ್ಜರ್ ಅದೆಲ್ಲ ಕೊಡ್ತೀರಾ ತಾನೆ? ಸಿಸ್ಟಮ್ ಆಟೋಮೆಟಿಕ್ ಅವೆಲ್ಲ ತಗೊಂತ ಟ್ರಾನ್ಸಾಕ್ಷನ್ ಕರೆನ್ಸಿ ವ್ಯಾಲ್ಯೂ ಅವಳು ಹಂಗಿದ್ಮೇಲೆ ಅವಳು ಯಾಕೆ ಮ್ಯಾಂಡೇಟರಿ ಅಂತ ಕೇಳ್ತಾವಳೆ? ಅದನ್ನೇನಾದ್ರೂ ಅವಳಿಗೆ ಗೊತ್ತಿರ್ಬೇಕಲ್ಲ ಇದು. ನೀವ್ ಹೇಳಿ, ಈಗ ಎಕ್ಸ್ಪ್ಲೇನ್ ಕೊಡ್ಬೇಕು. ಇವಾಗ ಯಾರಿದ್ ಮಾಡಿದ್ಯಾರ? ಅವಳ PPM ಅವಳ? ಅವಳಿಗೆ ಹೇಗ್ ಗೊತ್ತಿರ್ತದ? ಅವಳಿಗೆ ಗೊತ್ತಿರ್ತದೆ, ನೀವ್ ಹೇಳ್ಬೇಕು ಹಿಂಗಾಗಲ್ಲಮ್ಮ ಇದು ಅಂತ. ನಿನಗೇನು ಬಜೆಟ್ ಹಾಕೊಡ್ಬೇಕು ತಾನೆ, ಹಾಕೊಡ್ತೀನಿ ಅಂತ ಹೇಳಿ ಇಷ್ಟ ಬ್ರೋ. ಇದೆಲ್ಲ ಏನು ಬ್ರೋ ಡಿಸ್ಟ್ರಿಬ್ಯೂಟೆಡ್ ವ್ಯಾಲ್ಯೂ? ಏನು ಬೇಕಾಗಿಲ್ಲ ಬ್ರೋ ಅದೆಲ್ಲ ಆಟೋಮೆಟಿಕ್ ಆಗಿ ಆಡ್ ಆಗುತ್ತಾ ಬ್ರೋ ಪ್ರಿತೇಶ್? ಅದೆಲ್ಲ ಆಟೋಮೆಟಿಕ್ಲಿ ಬರ್ತದ ಬ್ರೋ. ಬಂತಲ್ಲ ಇಲ್ಲಿ, ನಾನು ಆಡ್ ಮಾಡ್ದಾಗ ನೋಡಿಲಿ. ಇಲ್ಲಿ ಏನ್ ಗೊತ್ತಾ, ಅದು ಜಸ್ಟ್ ನಮ್ದು ನಾಲೆಜ್ ಪರ್ಪಸ್. ಹೇಗ್ ಡಿಸ್ಟ್ರಿಬ್ಯೂಟ್ ಆಯ್ತಂತ ಗೊತ್ತಾಗ್ಲಿಕ್ಕೆ ಮಾತ್ರ ಅದಿರೋದು. ನೋ ಇಂಪ್ಯಾಕ್ಟ್. ಬೇಕಾದ್ರೆ ಇನ್ನೊಂದು ಆಡ್ ಮಾಡಿ ನೋಡ್ತೀನಿ ನೋಡಿ. ಈಗ ಅದು ಈ WPS ಗೆ ಆಡ್ ಮಾಡ್ತೀನಿ ನೋಡಿ. ಅಲ್ಲಿ ಇದನ್ನು ಒಂದು ಸ್ಕ್ರೀನ್ ಶಾಟ್ ತಗೋ ಫಸ್ಟ್. ಇವಾಗ ಹಂಗೆ ತೋರಿಸ್ತೀನಿ ನೋಡಿ ಬ್ರೋ, ಅಲ್ಲೇ ಅಪ್ಡೇಟ್ ಆಗ್ತದಲ್ಲ. ಸ್ಕ್ರೀನ್ ಶಾಟ್ ತಗೋಬೇಕಾ ಅಥವಾ ಅಂತೀನಿ. ಆಫೀಸ್ ಬರ್ತೀರಾ ನಾಳೆ? ಬರ್ತೀನಿ ಬರ್ಲಿಲ್ಲ ಅಂದ್ರೆ ಕೊಂದಿ ತೆಗಿದಾರೆ. ನಾನು ಚಂದನು ಬರ್ತಾನಂತ, ಎಲ್ಲ ಬರ್ತಿದಾರೆ ನಾಳೆ. ಲೋಹಿತ್ ಬೆರ್ಸಾಡ್ತಾನೆ ಈಗ. ಅಬ್ಯಾಪ್ದು ಸೆಷನ್ ಆಗ್ತಿದೆ ಆಫೀಸಲ್ಲಿ, ಹಂಗಾಗಿ ಇದು ಏನದು ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ಜನ ಜಾಸ್ತಿ ಬರ್ತಿದಾರೆ. ಅಬ್ಯಾಪರ್ಸ್ ಕೂರ್ಲಿಕ್ಕೆ ಜಾಗ ಇಲ್ಲ. ಚಾಪೆ ಗೀಪೆ ಇದ್ರೆ ತಗೊಂಡ್ ನಿಂಗೆ ಬ್ರೋ. ಅಬ್ಯಾಪರ್ಸ್ ಇದೆ, ಅದಕ್ಕೆ ನಿಮ್ನು ಆಡ್ ಮಾಡಿದ್ರಾ? ನಾನೇ ಆಡದೆ. ನೋಡೋ ಕೆಲಸ ಮಾಡಲ್ಲ, ಬ್ಯಾಡ್ದರ ಕೆಲಸ ಎಲ್ಲ ಮಾಡ್ತಾನೆ. ಅವ್ರೇನೋ ಬೇಸಿಕ್ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅಪೆಂಡ್ ಟೇಬಲ್ಸ್ ಅಂತೆ, ಕಸ್ಟಮ್ ಟೇಬಲ್ಸ್ ಅಂತೆ, ಬೇಸಿಕ್ ಕೇಳ್ತಾ ಇರ್ತಾರೆ. ಇವನು ಹೋಗೋದು ಬಿಲ್ಡಪ್ ಕೊಡಕ್ ಅಲ್ಲಿ. ಇಲ್ಲ, ಹೆಸರು ಕೇಳಿದ್ರು. ಇಯರ್ಸ್ ಅಂಡ್ ಆಲ್ಸೋ ಕೇಮ್ ಆಸ್ ಎ ಫ್ರೆಶರ್, ಯು ಆಸ್ಕ್ ಮೀ ಅಂತ ಕೇಳಕ್. ಅಲ್ಲ, ಅಲ್ಲಿ ರಾಕೇಶ್ ಜಾಯ್ನ್ ಆಗಿದ್ದ. ಟೆಲ್ ಮಿ ಯುವರ್ ನೇಮ್ ಅಂದ್ರು. ನಮ್ಗೆ ಯಾವ ಬೇರೆ ಬೇರೆ ಮೀಟಿಂಗ್ ಇದ್ವು, ಎಲ್ಲ ಓಡೋದು. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಯಾವ ರಾಕೇಶ್? ರಾಕೇಶ್ MM. ಅವನ FI ರಾಕೇಶ್ ಏನ್ ಮಾಡ್ತಾನ? ಚೆನ್ನಾಗ್ ಮಾಡ್ತಾನ. ಅವನಿಗೆ SMK ಎಡೆಡ್ ಸತಿ ಕರೆದು ಬೈದವನೆ. ಆಮೇಲಿಂದ ಹುಡುಗಿರ್ ತಂಟೆ ಹೋಗ್ತಾ ಇಲ್ಲ ಇವಾಗ. ಅವನೇನ್ ಮಾಡ್ತಾನೆ? ಹುಡುಗಿರ್ ತಂಟೆ ಹೋಗಿ ಏನ್ ಮಾಡ್ತಾ ಇದ್ದ? ಬರೋ ಹುಡುಗಿರಿಗೆಲ್ಲ ಕಮಿಟ್ಮೆಂಟಾ ಅದ ಇದ ಅಂತೆಲ್ಲ ಕೇಳ್ಕೊಂಡು ಆಡ್ತಿದ್ದ. ಕಮಿಟೆಡ್ ಅದ ಇದ ಅನ್ಕೊಂಡು ಏನೋ ಮಾಡ. ಯಾರು ರಾಕೇಶ್ ಕೇಳೋದ? ಬಂದಿರೋ ಬರೋ ಹುಡುಗಿರಿಗೆ SMK ಅದಕ್ಕೆ ಕರೆದು ಬೈದಿದ್ದ. ಸೀರಿಯಸ್ಲಿ? ಇದು ಸುಳ್ಳು ಹೇಳೋದು ಬಿಡ. ಅವನೇನ್ ಕೇಳೋದು? ಅವ್ನ್ ಏನ್ ನೀವು ಕಮಿಟೆಡ್ ಆದಿದ್ದೆಲ್ಲ ಕೇಳ್ತಾನ? ಮತ್ತೆ ಅಣ್ಣ ಹಂಗೆ ಅಣ್ಣ ನಿಮ್ಗೆಲ್ಲ ಗೊತ್ತಿಲ್ಲ ಬ್ರೋ. ಅಲ್ಲ, ಅದು ಇದು SMK ಗೊತ್ತಾಗಿದ್ದ? ಕಂಪ್ಲೇಂಟ್ ಮಾಡಿದ್ರು ಹುಡುಗಿಯರ. ಬಂದು ಎಲ್ಲ ಮಾತಾಡ್ತಾ ನಗ ಆಡ್ಕೊಂಡ್ ಕೂತಾ ಇದ್ದ ಜೋರಾಗಿ. ಅದನ್ನು ಇಡೀ ಆಫೀಸಿಗೆ ಗೊತ್ತಾಗ್ತಿತ್ತು ರಾಕೇಶ್ ಮಾಡ್ತಾವನೆ ಅಂತ. ಅವಾಗ SMK ಕರ್ದು 2 ದಿವಸ ಇನ್ನು ಲೆಕ್ಚರ್ ಕೊಟ್ಟವನ. ಅದಕ್ಕೆ ಎಲ್ಲ ತಣ್ಣಗಾಗ್ಯಾನೆ.
ಅವತ್ತು ಅವ್ನ ಪಾಟಿಗೆ ಇವ್ನು ಹೋಗ್ತಿದ್ದ, ಯಾರೋ ರಾಕೇಶ್, ಇವನು FI SMK ಮುಂದೆ ಹೋದ. SMK ಕರೆದು, ರಾಕೇಶ್, ಐ ಆಮ್ ಯುವರ್ ರಿಪೋರ್ಟಿಂಗ್ ಮ್ಯಾನೇಜರ್, ಐ ಆಮ್ ಯುವರ್ ಪ್ರಾಜೆಕ್ಟ್ ಮ್ಯಾನೇಜರ್, ಐ ಆಮ್ ಯುವರ್ ಸೂಪರ್ವೈಸರ್, ಇನ್ ವೈ ಆರ್ ಯು ಕಮಿಂಗ್ ಟು ಮೀ ಅಂತ ಏನೋ ಬೈದಿದ್ದ. ಇನ್ನೊಂದು ಮಜಾ ಅಂದ್ರೆ ಮಾಂತೋಷ್ನ ಎಸ್ಕಲೇಟ್ ಮಾಡಿದ್ದ ಯಾರು SMK. ಇವನೇನ್ ಕೆಲಸ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ, ಅದಿಲ್ಲ ಇದಿಲ್ಲ ಅಂತ ಏನೇನೋ ಹೇಳಿಯಾನೆ. ಯಾರು ಮಾಂತೋಷ್ ಕೆಲಸ ಮಾಡಲ್ವಾ? ಮಾಂತೋಷಿಗೆ ಎಸ್ಕಲೇಟ್ ಮಾಡಿದಾನೆ. ಏನಕ್ಕೆ ಹೇಳಿ? ಆಮೇಲೆ ಏನಕ್ಕೆ ಅಂತ ಹೇಳ್ಬಿಟ್ಟು ಮಾಂತೋಷ್ ಕನೆಕ್ಟ್ ಆಗಿದ್ದಾನೆ. ನಿಮ್ ಬಾಸ್ ಏನ್ ಮಾಡ್ತಿರೋದು ಹೇಳಿ? ಡಾಟಾ ಹುಡುಕ್ತಿರೋದು ಸಿಸ್ಟಮ್ ಅಲ್ಲಿ ಡಾಟಾ ಸಿಗ್ತಾರ ಅಂತ ಮಾಂತೋಷ್ನ ಎಸ್ಕಲೇಟ್ ಮಾಡಿರೋದು. ಆಮೇಲೆ ಅದ್ರಲ್ಲಿ ಡಾಟಾ ಹುಡುಕ್ತಿರೋದಿಲ್ಲ ಹೇಳಿ, ಪೆನ್ ಡ್ರೈವ್ ಹಾಕ್ಬಿಟ್ಟು ಒನ್ ಡ್ರೈವ್ ಅಲ್ಲಿ ಡಾಟಾ ಹುಡುಕ್ತಿರೋದು. ಪೆನ್ ಡ್ರೈವ್ ಡಾಟಾ ಈ ಮಾಂತೋಷ್ ಎಸ್ಕಲೇಟ್ ಮಾಡಬೇಕಾಗಿತ್ತು ಆಕ್ಚುಲಿ. ಫೋನೆಲ್ಲ ಮಾಡೋದು ಮಾಂತೋಷ್ ಎಸ್ಕಲೇಟ್ ಮಾಡ್ಬೇಕಾಯ್ತು. ಪ್ಲೀಸ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಒನ್ ಡ್ರೈವ್ ಅಂಡ್ ಪೆನ್ ಡ್ರೈವ್ ಅಂತ ಮೇಲ್ ಹಾಕೊಡ್ಬೇಕಾಗಿತ್ತು. ಒಳ್ಳೆ ಮಜಾ ಇರೋದು. ಅವನ್ನ ಇಷ್ಟು ದಿನಾನೇ ಮುಗೀತು ಅನ್ಕೊಂಡೆ. ಇನ್ನೊಂದ್ ದಿವಸ ಯಾವತ್ತು ಇನ್ನೊಂದು ಎಪಿಕ್ ಮಜಾ ಇದೆ ಗೊತ್ತಾ? ಯಾವ್ದೋ ಫ್ರೆಶರ್ ಜೋನ್ ಆಗಿದ್ದಾನೆ ಇವನು. SMK ದೊಡ್ಡ ಹೆಡ್ಸೆಟ್ ಹಾಕ್ತಾನಲ್ಲ, ಗೊತ್ತಲ್ಲ? ಹೆಡ್ಸೆಟ್ ಹಾಕ್ತಾನ ಗೊತ್ತಲ್ಲ? ಹೆಡ್ಸೆಟ್ ಹಾಕೊಂಡು ಗ್ಲಾಸ್ ಹಾಕೊಂಡು ಕಾರ್ತಿಕೇಯನ್ನೆಲ್ಲ ಕೊಡ್ತಾರಲ್ಲ ಆ ಜಾಗದಲ್ಲೆಲ್ಲ ಕೂತಿಯಾನ. ಕುತ್ಕೊಂಡು ಜೋರಾಗಿ ನಗಾಡ್ಕೊಂಡು ಜೋರಾಗಿ ಮಾತಾಡ್ತೀನಿ ತಲೆ ಬಿಸಿಯಲ್ಲಿ. ಒಬ್ಬ ಹೋಗಿ ನನ್ ಫ್ರೆಶರ್ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಓಪನ್ ಮಾಡಿ, ನನ್ ಲ್ಯಾಪ್ಟಾಪ್ ವರ್ಕ್ ಆಗ್ತಿಲ್ಲ ನೋಡು ಅಂದೇನು, ನಂದು ಲ್ಯಾಪ್ಟಾಪ್ ವರ್ಕ್ ಆಗ್ತಿಲ್ಲ ನೋಡು ಅಂತ ಹೇಳ್ಬಿಟ್ಟು SMKಗೆ ಅವನು ಮೆಲ್ಲಕ್ಕೆ ಹೆಲ್ಮೆಟ್ ಇದಿದೆ, ಇದು ಯಾವ್ದೋ ಹೆಲ್ಮೆಟ್ ಅಂತಿದ್ದು, ಇದು ಇಯರ್ಫೋನ್ ಕೆಳಗೆ ಹಾಕಿ ಗ್ಲಾಸ್ ಹಿಂಗ್ ಕೆಳಗಿಟ್ಟಿ 80 ಪೀಪಲ್ ಅಂತ ಇಟ್ಕೊಂಡು ಮೈಯೆಲ್ಲ ಜಾರ್ಕೊಂಡು ಹಿಂಗ. ಇನ್ನೊಂದ್ ದಿವಸ ಇನ್ನೂ ಒಂದ್ ಮಜಾ ಇದೆ. SMK ಕಾರ್ತಿಕೇಯನ್ ಪಕ್ಕ ಕುತ್ಕೊಂಡಂತೆ ಅವತ್ತೇನೋ ಅಪರೂಪಕ್ಕೆ ಏನೋ ಕೆಲಸ ಮಾಡ್ತಿದ್ದ ಅಂತೆ, ಬರೀ ಮೀಟಿಂಗ್ ಅಲ್ಲಿ ಇರ್ತಾನಲ್ಲ. ಆಮೇಲೆ ಎದ್ದು ಬಂದ್ರಂತೆ. ಆಮೇಲೆ ಈ ಕಡೆ ಎಲ್ಲ ಬಂದಾಗ, ಕಾರ್ತಿ, as a director I'm working, you are not acknowledging that I'm working and not asking me like whether I need any resource I need or anything ಅಂತ ಹೇಳ್ಬಿಟ್ಟು ಅವ್ರನ್ನ ತಲೆ ತಿಂತಿದ್ರು. ಏನೋ ಇವನು ಉಪ್ಪಿಸ್ಬೇಕು ತಾನೆ. SMK, these people, they don't know anything, they don't know when to be happy, they can easily manage, they don't know to be happy also. ಅದು ಇದು ಅಂತ ಏನಾದ್ರು ಹೇಳ್ಬೇಕು. ಯಾರಿಗೋ ಯಾವಾಗಿಂದ ಐಕೋ ಬರೋದು? ನೆಕ್ಸ್ಟ್ ತಿಂಗಳೇನಾ? ಗೊತ್ತಿಲ್ಲ ಬ್ರೋ, ನೆಕ್ಸ್ಟ್ ತಿಂಗಳು ಬರ್ತದೆ ಒಟ್ಟು. ನೋಡಿ ಬ್ರೋ, 10 ಆಡ್ ಮಾಡಿದೆ ಓವರ್ ಆಲ್ ಬಜೆಟ್ಗೆ. 110 ಆಯ್ತು ಡಿಸ್ಟ್ರಿಬ್ಯೂಟೆಡ್. ಟೋಟಲ್ ಡಿಸ್ಟ್ರಿಬ್ಯೂಟೇಬಲ್ 540. ಬ್ರೋ ಅವಳು ಫಿಯರಿ ಅವಳು ಬಿಟ್ಟೋದ್ಲಲ್ಲ, ಅವಳ ಹೆಸರೆಂತ? ಯಾರು ಫಿಯರ್ ಅವಳು? ಮೊನ್ನೆ ಬಿಟ್ಟೋದ್ಲಲ್ವಾ? ಶಮಿತಾ. ಫಿಯೋರಿ ಚೆನ್ನಾಗಿದೆ ಅಂತ ಡಿಮ್ಯಾಂಡ್. ಹೌದಾ? ನೆಕ್ಸ್ಟ್ ಲೆವೆಲ್ ಅಲ್ಲ ಬ್ರೋ, ಒಳ್ಳೆದೆ. ಫಿಯೋರಿ ಬೇಸಿಸ್ ವಿಡಿಯೋಸ್ ಕಳ್ಸಲೇ ಪ್ರಿತೇಶ್ ಲೈ. ಅದಕ್ಕೆ FS ಬರಿಬೇಕಂತ ಇಲ್ಲ, ಕೆಲಸ ಕಮ್ಮಿ ಆಗ್ತದೆ ವಿಕಾಸ್. ಇಲ್ಲ ಅದಕ್ಕಿರಲ್ವಾ ಬ್ರೋ? ಇರುತ್ತೆ, ಫಿಯೋರಿಗೆ ಇರ್ಬೋದೇನೋ. ಬರೀಲಿಕ್ಕೆ ಓದ್ಬಿಟ್ಟು ಬರೀಲಿಕ್ಕೆ ಇರ್ತದೆ ಫಿಯೋರಿದು. ಟ್ರಾನ್ಸಾಕ್ಷನ್ ನಾವು ಆಪ್ಸ್ ತರ ಮಾಡ್ಬೇಕಲ್ವಾ? ಅಂದ್ರೆ ಫ್ರಂಟ್ ಎಂಡ್ ಬಟ್ ಬ್ಯಾಕ್ ಎಂಡ್ ಅದು ರೆಸ್ಪಾನ್ಸಿವ್ ಆಗಿರ್ಬೇಕಲ್ವಾ? ಅದ ಅಬ್ಯಾಪರ್ ಮಾಡ್ಕೋತಾರಾ? ಅಬ್ಯಾಪರ್ ಮಾಡ್ಬೇಕು ಆಕ್ಚುಲಿ. ಫಿಯೋರಲ್ಲಿ 2 ಬರುತ್ತೆ. ನಾರ್ಮಲ್ ನಾವು ಫುಲ್ ಸ್ಟಾಕ್ ಡೆವಲಪರ್ ಇರುತ್ತಲ್ಲ, ಅದೇ ತರ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ 2 ಇರುತ್ತೆ. ನಮ್ಮ ಆಫೀಸಲ್ಲಿ ಏನೋ ಮಿಕ್ಸ್ ಅಪ್ ಮಾಡಿ ಏನೋ ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ ನಮಗೆ ಗೊತ್ತಿಲ್ಲ. ಈಗೆಲ್ಲ ಆಡಾಗ್ತೈತೆ ಕರೆಕ್ಟ್ ಆಗಿ? ಆಡಾಗ್ತಿದಿಲ್ಲ. ಈಗ ಇದನ್ನೇ ಕಾಪಿ ಮಾಡ್ಕೋ, ಒಂದು ನಿಮಿಷ ಇರು, ಮ್ಯಾನ್ಯಲ್ ಹೋಗು, ಸಿಸ್ಟಮ್ ಹೋಗು. ಈಗ
ಏನ್ ಮಾಡ್ತೀಯ, ಫೋಟೋ ತಗೊಂಡಿದ್ಯಾ, ಇನ್ನೊಂದು ಇದನ್ನ ಇಟ್ಕೊಂಡಿದ್ಯಾ ಫೋಟೋನ, ಹಳೆ ಫೋಟೋ ತೆಗೆ ತೋರ್ಸೋದು ಪಕ್ಕದಲ್ಲಿಡು. ಬಜೆಟ್ ಆಡ್ ಆಗ್ತಿದೆ, ಟೋಟಲ್ ಬಜೆಟ್ ಅಲ್ಲೋ ಡಿಸ್ಟ್ರಿಬ್ಯೂಟರ್ ಎಲ್ಲ ಚೇಂಜ್ ಆಗ್ತಿದೆ ನೋಡಲ್ಲ ಫಸ್ಟ್. ಕರೆಕ್ಟ್ 640 ಇತ್ತು, ಸೊ 650 ಆಯ್ತು. ಓಕೆ, ನೆಕ್ಸ್ಟ್ ಪಕ್ಕದಲ್ಲಿ ಟರ್ನ್ ಮಾಡು, ರೈಟ್ ಸೈಡ್ಗೆ ಇದನ್ನ ಏನ್ ಬ್ರೋ ನೀನು ಅದನ್ನು ಚಿಕ್ಕದ್ ಮಾಡು, ಇದನ್ನ ಎಳದ್ ಚಿಕ್ಕದ್ ಮಾಡು. ನೀನು ಏನ್ ಬ್ರೋ ನೀನು ತಿರ್ಗಾ 2 years ಆದ್ಮೇಲೆ ಫ್ರೆಶರ್ ಆಗಿ ಜಾಯ್ನ್ ಆಗ್ಬೇಕು ಅಂತ ಏನಾದ್ರು ಇದೆಯಾ ಪ್ಲಾನು? ಹಂಗೇನಾದ್ರು ಇದ್ರೆ ಇವಾಗ್ಲೇ ಬಿಟ್ಬಿಡು, ಆ ಥರ ಎಲ್ಲ ವರ್ಕ್ ಮಾಡ್ಬೇಡ ನೀನು, ಎಕ್ಸ್ಪೀರಿಯನ್ಸ್ ಆಗಿ ವರ್ಕ್ ಮಾಡು. ಸ್ಲೋ ಬ್ರೋ. ಬಾರೋ ಇಲ್ಲಿ ಈ ಕಡೆದು ಬಾ ಬ್ರೋ. 110 ಆ್ಯಡ್ ಆಗಿದೆ, 150. ಓಕೆ, ಸೇಮ್ ಅಲ್ವಾ, ಏನು ಅಪ್ಡೇಟ್ ಆಗಿದೆ ಅಷ್ಟೇ ಅಲ್ವಾ? ಅಪ್ಡೇಟ್ ಆಗಿದೆ ಅಷ್ಟೇ. ಕ್ಯುಮ್ಯುಲೇಟಿವ್ ಹೋಗು ಬ್ರೋ, ಇಲ್ವಾ ಮೇಲೆ ರೈಟ್ 90 30 ಇದೇನು ಚೇಂಜ್ ಆಗಿಲ್ಲ. ಡಿಸ್ಟ್ರಿಬ್ಯೂಟೇಬಲ್ 540. ಓಕೆ ಓಕೆ. ಪ್ರೀತೇಶ್, ರಿಮೈಂಡರ್ ಎಲ್ಲ ಇರಬಾರ್ದು ತಾನೆ? ಏನೇನು ರಿಮೈಂಡರ್ಸು ಅದೆಲ್ಲ ಆ್ಯಡ್ ಆಗ್ಬೇಕು ತಾನೆ ಫೈನಲ್ಗೆ, ಇರಬಾರ್ದಲ್ವಾ? ರಿಮೈಂಡರ್ ಅಂದ್ರೆ ಏನ್ ಗೊತ್ತಾ, ನಿಮ್ದು ಈಗ ಬಜೆಟ್, ಈಗ ಓವರ್ ಆಲ್ ಅಲ್ಲಿ ಬಜೆಟ್ ಇದೆ ಅಂತ ಅನ್ಸ್ಕೊಳ್ಳಿ. ನಿಮ್ದೀಗ ಓವರ್ ಆಲ್ ಅಲ್ಲ, ಯಾವ್ದ್ರಲ್ಲಿ ಫಿಸ್ಕಲ್ ಇಯರ್ 2025 ಅಲ್ಲಿ ಬಜೆಟ್ ಇದೆ, ಅದು 2024 ಅಲ್ಲೂ ಬಜೆಟ್ ಇದೆ. ಬಟ್ ಓವರ್ ಆಲ್ ಅಲ್ಲಿ ಅದು ಕರೆಕ್ಟ್ ಈಗ 2025-24 ಅಲ್ಲಿ 100 ರೂಪೀಸ್ ಹಾಕಿದೀರಾ, ಬಟ್ ಓವರ್ ಆಲ್ ಅಲ್ಲಿ ಖಾಲಿ 100 ರೂಪೀಸ್ ಮಾತ್ರ ಹಾಕಿದೀರಾ. ಅದ ರಿಮೈಂಡರ್ ಅಲ್ಲಿ 100 ರೂಪೀಸ್ ತೋರಿಸ್ತದೆ. ಅಂದ್ರೆ ಮತ್ತೆ ರಿಮೈನಿಂಗ್ ಬಜೆಟ್ ಬೇರೆ ಇಯರ್ ಅಲ್ಲಿ ಇದೆ, ಅದನ್ನ ತೆಗೆದು ಇದಕ್ಕೆ ಟೋಟಲ್ ಅಪ್ ಮಾಡಿ ಅಂತ ಹೇಳೋದು ಜಸ್ಟ್. ಇರಬಾರ್ದು, ಯಾವತ್ತು ರಿಮೈಂಡರ್ 0 ಇರಬೇಕು. ಬಟ್ ಇಲ್ಲಿ ಇದೆಯಲ್ಲ, ಈ ರಿಮೈಂಡರ್ ಹೆಂಗ್ ಮ್ಯಾನೇಜ್ ಮಾಡೋದು ಅಂದ್ರೆ? ಈಗ ರಿಮೈಂಡರ್ ಸಿಸ್ಟಮ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ಹೆಂಗೆ ಕ್ಲಿಯರ್ ಮಾಡೋದು? ಎಲ್ಲಿ ತೋರಿಸ್ತಿದೆ ರಿಮೈಂಡರ್? ಕಣ್ ಕಾಣ್ತಾ ಇಲ್ಲ, ಕ್ಯುಮ್ಯುಲೇಟಿವ್ ಮತ್ತೆ ರಿಮೈಂಡರ್ 5, 60, 70, 10 ಅಂತ. ಒಂದು ಸೆಕೆಂಡ್, ಮೀಟ್ ಮತ್ತೆ ಏನಕ್ಕೋ ಜಾಯ್ನ್ ಆಗಿದ್ಯಾ ಮತ್ತೆ ರಿಮೈಂಡರ್? ಇದು ಈಗ ಸೇವ್ ಮಾಡ್ಲಿಕ್ಕೆ ಬಿಡಲ್ಲ ಇದು. ಸೇವ್ ಮಾಡು ಬ್ರೋ, ಲೆಫ್ಟ್ ಸೈಡ್ ಸೇವ್. ಚೆಕ್ ಕ್ಲಿಕ್ ಮಾಡಿ, ಚೆಕ್ ತಕಡಿ ಸಿಂಬಲ್ ಚೆಕ್ ಕೊಡೋ ಅಲ್ಲಿ. ಆಗ್ತಿದ್ಯಾ? ಇದು ಆಲ್ರೆಡಿ ಆಗಿರತ್ತಿತ್ತು, ನಮ್ ಇವಾಗ ಅಪ್ಡೇಟ್ ಮಾಡಿದ್ದಲ್ಲ ಇದು. ಇಲ್ಲ, ಅಲ್ಲಿ ರಿಮೈಂಡರ್ಸ್ ಇರಬಾರ್ದು ಬ್ರೋ. ಯೂಶುವಲ್ ಆಗಿ ಏನಂದ್ರೆ ರಿಮೈಂಡರ್ಸ್ ಎಲ್ಲ ಕ್ಲಿಯರ್ ಆಫ್ ಆಗ್ಬೇಕು. ಹೋಗಿ ಬೇರೆ ಯಾವ ಇಯರ್ ಅಲ್ಲಿ ಹಾಕಿದ್ರಿ ಬಜೆಟ್? ಓವರ್ ಆಲ್ ಬಜೆಟ್ ಇರುತ್ತೆ. ಓವರ್ ಆಲ್ ಮತ್ತೆ ಇಯರ್ಲಿ ಬಜೆಟ್ ಹಾಕಿದ್ರಲ್ವಾ? ಓವರ್ ಆಲ್ ಹಾಕಿದೀನಿ, ಇಯರ್ಲಿನೂ ಹಾಕಿದೀನಿ. ಇದು ನೀವು ಸೆಟಪ್ ಮಾಡಿ ಹೆಂಗ್ ಮಾಡ್ತೀರಾ ಹಂಗ್ ಬರುತ್ತೆ ಅಷ್ಟೇ ಬ್ರೋ. ಇದು ರಿಮೈಂಡರ್ ಯಾವತ್ತು 0 ಇರಬೇಕು. ರಿಮೈಂಡರ್ ಇದ್ರೆ ಸೇವೆ ಆಗ್ಲಿಕ್ಕೆ ಬಿಡಬಾರ್ದು. ಅದು ಓಮ್ನಿಕ್ಸ್ ಅಲ್ಲಿ ನೋಡ್ಬೇಕು. ಏನ್ ರಿಮೈಂಡರ್ ಅಂದ್ರೆ ಏನಂದ್ರಲ್ಲ? ರಿಮೈಂಡರ್ ಅಂದ್ರೆ ಈಗ 2000 ಈಗ ಟೋಟಲ್ ಯಾವ್ದು ಇಯರ್ಲಿ ಬಜೆಟ್ ಇದೆ ಅಲ್ವಾ, ಆ ಇಯರ್ಲಿ ಬಜೆಟ್ ಟೋಟಲ್ ಮಾಡಿದ್ರೆ ಅದೇ ಓವರ್ ಆಲ್ ಬಜೆಟ್ ಹಾಕ್ಬೇಕು. ಅದೀಗ ಎಕ್ಸ್ಟ್ರಾ ಅಂದ್ರೆ ಇಯರ್ಲಿ ಬಜೆಟ್ ಜಾಸ್ತಿ ಇದ್ದು ಓವರ್ ಆಲ್ ಬಜೆಟ್ ಕಮ್ಮಿ ಇದ್ರೆ ಅದು ರಿಮೈಂಡರ್ ಅಲ್ಲಿ ತೋರಿಸ್ತದೆ. ಅಂದ್ರೆ ಸೇವ್ ಮಾಡ್ಲಿಕ್ಕೆ ಬಿಡಲ್ಲ. ಆಕ್ಚುಲಿ ರಿಮೈಂಡರ್ 0 ಆದ್ಮೇಲೆ ಸೇವ್ ಮಾಡ್ಲಿಕ್ಕೆ ಬಿಡೋದು ಸಿಸ್ಟಮ್. ಈಗ ಇಯರ್ಲಿ ಬಜೆಟ್ ಇದೆ ಅಲ್ವಾ, ಇಯರ್ಲಿ ಬಜೆಟ್ ಹೋಗಿ 2024-22 ಯಾವತ್ತಾದ್ರು 24 ಇದ್ರಲ್ಲಿ ಈಗ ಟೋಟಲ್ 20 ಮತ್ತು 70 ಹಾಕಿದ್ರಲ್ವಾ, ಬೇರೆ ಯಾವ ಇಯರ್ ಅಲ್ಲಿ ಹಾಕಿದ್ದು? 2023 ಅಲ್ಲಿ ಎಲ್ಲದೂ ಇಯರ್ಗೂ ಹಾಕಿದ್ದೇನೆ. ಎಲ್ಲ ಟೋಟಲ್ ಮಾಡಿದ್ರೆ ಓವರ್ ಆಲ್ ಇದು ಎಲ್ಲ ತೆಗಿರಿ. ಈಗ ಎಲ್ಲ ತೆಗಿರಿ, 0 ಮಾಡಿ. ಇದನ್ನು 0 ಮಾಡ್ಲಾ? ಎಲ್ಲ 0 ಮಾಡಿ. 0 ಅಂದ್ರೆ ಎಲ್ಲ ತೆಗ್ದ್ಬಿಡಿ ಅಷ್ಟೇ. 0 ಮೇಲಿದು ತೆಗಿರಿ. ಎಂಟರ್. 90-30 ಹಾಕ್ಬಿಟ್ಟು ಇವಾಗ. ಈಗ 90-30 ಹಾಕಿ. 30 ಕೆಳಗೆ 30. ಆಯ್ತು, ರಿಮೈಂಡರ್ 0 ಆಯ್ತು. ಈಗ ಅಲೋ ಮಾಡ್ಬೇಕು, ಸಿಸ್ಟಮ್ ಸೇವ್ ಮಾಡ್ಲಿಕ್ಕೆ ಬಿಡ್ಬೇಕು. ಮತ್ತೆ ಮಾಡಕ್ ಬಿಡ್ತಾ ಇತ್ತಲ್ಲ, ಮಾಡಕ್ ಬಿಡ್ತಾ ಇತ್ತಲ್ಲ.
ಅದು ಕಾನ್ಫಿಗರೇಷನ್. ಏನ್ ನಿಮ್ಗೆ S4 ಅನ್ನೋದಲ್ಲಿ ಏನ್ ಮಾಡಿದೀರಾ ಬ್ರೋ ಇವಾಗ ಕರೆಂಟ್ ಕಾನ್ಫಿಗರೇಷನ್? ಅವೆಲ್ಲ ಇದು ಮಾಡಿಲ್ಲ ಓಮ್ನಿಕ್ಸ್ ಬಿಟ್ಟಾಯ್ತು. ಎಲ್ಲ ಅದೇನ ರಿಮೈಂಡರ್ ಅಲ್ಲ ಬ್ರೋ, ಚೆಕ್ ಮಾಡಿ ಓಪನ್ ಮಾಡ್ಬಿಟ್ಟು ಪ್ರಿತೇಶ್ ಚೆಕ್ ಮಾಡಿ ಅಪಾಯಿಂಟ್ಮೆಂಟ್ ಚೆಕ್ ಮಾಡ್ಲಾ? ಏನೇನು ನಾನು ಟೆಸ್ಟ್ ಮಾಡಿ ನೋಡ್ಲಾ ಒಂದ್ಸಲ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು? ಮಾಡಿ ಮಾಡಿ ಮಾಡಿ